ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬುಧವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಬಿಸಿನೀರನ್ನ ಕುಡಿಯೋ ಅಭ್ಯಾಸ, ಹಾಗಾಗಿ ಬಿಸಿನೀರನ್ನ ಇಟ್ಕೋತಾ ಇದ್ದೀನಿ. ಏನು ಸ್ಕಿಪ್ ಮಾಡಿದ್ರು ಕೂಡ ಈ ಬಿಸಿನೀರನ್ನ ಸ್ಕಿಪ್ ಮಾಡೋದಕ್ಕಾಗಲ್ಲ. ಒಂದಿನ ಎಲ್ಲಾದರೂ ಬಿಸಿನೀರನ್ನ ಕುಡಿಯೋದೇ ಇದ್ರೆ ಏನೋ ಬಿಟ್ಟಿದ್ದೀನಲ್ವಾ ಅಂತನೂ ಫೀಲ್ ಆಗ್ತಾ ಇರುತ್ತೆ. ಬೆಳಗ್ಗೆ ಟೈಮ್ ಅಡುಗೆ ಮನೆಗೆ ಬಂದಾಗ ನನ್ನ ಫಸ್ಟ್ ಕೆಲಸನೇ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿಯೋದು. ಇದಕ್ಕೆ ರಾತ್ರಿನೇ ನೆನೆಸಿಟ್ಟಿದ್ದಂಥ ನುಗ್ಗೆ ಸೊಪ್ಪಿನ ಪುಡಿ ಹಾಗೆ ಸ್ವಲ್ಪ ನಿತ್ಯ ಪುಷ್ಪದ ಪುಡಿನೂ ಹಾಕಿದ್ದೆ ಅದಕ್ಕೆ. ಹಾಗೆ ಒಂದು ಸ್ಪೂನ್ ಚಿಯಾ ಸೀಡ್ಸ್ನೂ ಹಾಕ್ಕೊಂಡು ನೆನೆಸಿದ್ದೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ಬೆಳಗ್ಗೆ ನಾವು ಎಷ್ಟು ನೀರನ್ನ ಖಾಲಿ ಹೊಟ್ಟೆನಲ್ಲಿ ಕುಡಿತೀವಿ ಅಷ್ಟೇ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ನೀರನ್ನು ಕುಡಿದು ತಿಂಡಿ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿವತ್ತು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕ್ಯಾರೆಟು ಬೀನ್ಸು ಎಲ್ಲ ತಗೊಂಡಿಟ್ಕೋತಾ ಇದ್ದೀನಿ. ಪಲಾವ್ನ ಒಂದು 3 ರೀತಿಯಾಗಿ ಮಾಡ್ತೀನಿ. ಅದರಲ್ಲಿ ಇದು ಕೂಡ ಒಂದೊಂದು ಸ್ಟೈಲ್ ಪಲಾವ್ ಮಾಡೋದಕ್ಕೆ ಒಂದೊಂದು ರೀತಿಯಾಗಿ ತರಕಾರಿ ಹೆಚ್ಕೋತೀನಿ. ಒಮ್ಮೊಮ್ಮೆ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ, ಒಮ್ಮೊಮ್ಮೆ ಉದ್ದ ಕಟ್ ಮಾಡ್ಕೋತೀನಿ. ಇವಾಗ ತುಂಬ ಚಿಕ್ಕದಾಗೂ ಕಟ್ ಮಾಡ್ಕೋತಾ ಇಲ್ಲ, ತುಂಬ ದೊಡ್ಡದಾಗೂ ಕಟ್ ಮಾಡ್ಕೋತಾ ಇಲ್ಲ, ಒಂದು ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋಂಥ ಪಲಾವ್ ನಮ್ಮಮ್ಮನ ರೆಸಿಪಿ. ನನಗೆ ಈ ಪಲಾವ್ ಆ್ಯಕ್ಚುಲಿ ತುಂಬ ಇಷ್ಟ. ಈ ಪಲಾವ್ ಮಸಾಲೆಗೆ ನಾನು ಏಲಕ್ಕಿ, ಲವಂಗ, ದೊಡ್ಡ ಮೊಗ್ಗು, ಸಣ್ಣ ಮೊಗ್ಗು, ಚಕ್ಕೆ ಹಾಗೆ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಕಾಳು ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನಂತರ ಹುರ್ಕೊಂಡಿದ್ದೆಲ್ಲ ಆದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು, ಶುಂಠಿ ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ನೋಡಿ ಹಾಕ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದರೆ ಖಾರಕ್ಕೆ ಆಲ್ರೆಡಿ ಮಸಾಲೆ ಐಟಮ್ಸ್ನ ಬಳಸಿರ್ತೀವಿ. ನಂತರ ಸ್ವಲ್ಪ ಕಾಯಿ ಹಾಗೆ ಹುರಿದಿಟ್ಕೊಂಡಿದ್ದಂಥ ಮಸಾಲ ಎಲ್ಲನೂ ಹಾಕ್ಕೊಂಡು ರುಬ್ಕೋತೀನಿ. ನಂತರ ಒಗ್ಗರಣೆಗೆ ನಾನು ಯಾವುದೇ ರೀತಿಯಾದಂಥ ಮಸಾಲೆನ ಬಳಸಲ್ಲ. ಜಸ್ಟ್ ಈರುಳ್ಳಿ ಹಾಗೆ ಎಲ್ಲ ತರಕಾರಿನೂ ಹಾಕಿ ಮಾಗಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಿಟ್ಕೊಂಡಂಥ ಮಸಾಲನೂ ಹಾಕ್ಕೊಂಡು ಅಕ್ಕಿ ಎಷ್ಟು ಬೇಕೋ ಅಷ್ಟು ಹಾಕಿ ವಿಷಲ್ನ ಕೂಗಿಸ್ಕೊಂಡ್ರೆ ಟೇಸ್ಟಿ ಆಗಿರೋವಂಥ ಪಲಾವ್ ರೆಡಿ ಆಗುತ್ತೆ. ಇಷ್ಟಪಡೋ ಅಂಥವ್ರು ಈ ಪಲಾವ್ಗೆ ಗರಂ ಮಸಾಲ ಕೂಡ ಬಳಸ್ಬೋದು. ಬಟ್ ನಾನು ಈ ಪಲಾವ್ಗೆ ಈ ರೀತಿಯಾಗಿ ಮಾಡೋ ಅಂಥದ್ದಕ್ಕೆ ನಾನು ಗರಂ ಮಸಾಲ ಬಳಸಿಲ್ಲ. ಹಾಗೆ ಇವತ್ತು ಪುಳಿಯೋಗರೆ ಪೌಡ್ರು ಕೂಡ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸಣ್ಣ ಲೋಟದಲ್ಲಿ 1.5 ಲೋಟದಷ್ಟು ಕಡಲೆಬೇಳೆನ ಹುರ್ಕೋತಾ ಇದ್ದೀನಿ. ಹಾಗೆ ಅದೇ ಲೋಟದಲ್ಲಿ 1.5 ಲೋಟದಷ್ಟು ಉದ್ದಿನಬೇಳೆನೂ ಕೂಡ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕೆಂಪಾದರೆ ಸಾಕು. ಎಲ್ಲನೂ ಕೂಡ ಇದೇ ಕಪ್ನಲ್ಲೇ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ. ಹಾಗೆ ಇದೇ ಕಪ್ನಲ್ಲಿ 1/4 ಕಪ್ನಷ್ಟು ಮೆಂತ್ಯನ ಹುರ್ಕೋತಾ ಇದ್ದೀನಿ. ಹಾಗೆ ಮೆಂತ್ಯನ ಹುರ್ಕೊಂಡಾದ್ಮೇಲೆ ಇದೇ ಕಪ್ನಲ್ಲಿ 1.5 ಕಪ್ನಷ್ಟು ಜೀರಿಗೆನೂ ಕೂಡ ಹುರ್ಕೋತಾ ಇದ್ದೀನಿ. ನಂತರ ಜೀರಿಗೆನೂ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇದೇ ಕಪ್ನಲ್ಲಿ 2 ಕಪ್ನಷ್ಟು ಕೊತ್ತಂಬರಿ ಕಾಳನ್ನು ಕೂಡ ಹುರ್ಕೋತಾ ಇದ್ದೀನಿ. ನಂತರ ಒಂದು 7ರಿಂದ 8 ಪೀಸಸ್ನ ಚಕ್ಕೆ ತೊಗೊಂಡು ಹುರ್ಕೋತಾ ಇದ್ದೀನಿ. ಹಾಗೆ ಮೊಗ್ಗು ಒಂದು 5ರಿಂದ 6 ಉದ್ದ ಮೊಗ್ಗು, ಏಲಕ್ಕಿ ಕೂಡ ಒಂದು 8ನ ತೊಗೊಂಡಿದ್ದೀನಿ, ಲವಂಗ ಒಂದು 10, ಹಾಗೆ ಚಿಕ್ಕ ಮೊಗ್ಗು ಬರುತ್ತಲ್ಲ ಅದನ್ನು ಕೂಡ ಒಂದು 4 ಹಾಕ್ಕೊಂಡಿದ್ದೀನಿ. ನಂತರ 2 ಹಿಡಿಯಷ್ಟು ಕರಿಬೇವನ್ನು ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಕರಿಬೇವನ್ನ ನೆರಳಿನಲ್ಲಿ ಒಣಗಿಸಿ ಕೂಡ ಹುರ್ಕೋಬೋದು. ಬಟ್ ನಾನು ನೆರಳಲ್ಲಿ ಒಣಗಿಸಿರ್ಲಿಲ್ಲ, ಹಸಿದನ್ನೇ ಹುರ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆ ಮೆಣಸನ್ನು ತೊಗೊಂಡಿದ್ದೀನಿ. ಅರ್ಧ ಲೋಟದಷ್ಟು ಮೆಣಸು ಕಾಳನ್ನು ಕೂಡ ಹುರ್ಕೊಂಡು ಹಾಕೋತಾ ಇದ್ದೀನಿ ಇದಕ್ಕೆ. ಈ ಮೆಣಸು ಕಾಳನ್ನು ಹುರಿದಾದ್ಮೇಲೆ ಮಸಾಲೆ ಐಟಮ್ಸ್ನ ಏನು ತಗೊಂಡು ಹುರ್ಕೊಂಡಿದ್ದೀನಿ ಅದನ್ನು ಫಸ್ಟ್ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಎಲ್ಲನೂ ಮಿಕ್ಸಿ ಒಂದೇ ಸರಿ ಮಾಡಿದರೆ ಅದು ನೀಟಾಗಿ ಪೌಡ್ರ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಮಸಾಲೆ ಐಟಮ್ಸ್ ಮಾತ್ರ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 2ರಿಂದ 3 ಹಿಡಿಯಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿನ ತೊಗೋಬೋದು. ನಂತರ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ಪುಳಿಯೋಗರೆ ಪೌಡ್ರು ರೆಡಿ ಆಗುತ್ತೆ. ಈ ಪುಳಿಯೋಗರೆ ಪೌಡ್ರು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದೇ ಪೌಡ್ರನ್ನು ಕೂಡ ನಾವು ಬಿಸಿಬೇಳೆ ಬಾತ್ಗೂ ಕೂಡ ಬಳಸ್ಬೋದು. ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಸ್ಟೋರ್ ಮಾಡಿ ಇಟ್ಕೊಂಡು ಬಳಸೋದಕ್ಕೂ ಬಿಸಿಬೇಳೆ ಬಾತ್ಗೆ ಹಾಗೆ ಇನ್ಸ್ಟಂಟಾಗಿ ರೆಡಿ ಮಾಡಿಕೊಂಡು ಆವಾಗಲೇ ಬಳಸೋದಕ್ಕೂ ಪೌಡ್ರು ತುಂಬ ವ್ಯತ್ಯಾಸ ಇದೆ. ಟ್ರೈ ಮಾಡಿದರೆ ಗೊತ್ತಾಗುತ್ತೆ. ಯಾವುದೇ ಪೌಡ್ರ್ ಆಗಲಿ ಇದೊಂದು ಅಂತ ಅಲ್ಲ,
ನಾನು ಬಿಸಿಬೇಳೆಬಾತ್ ಮಾಡೋದಾದರೆ ಆವಾಗಲೇ ಹುರ್ಕೊಂಡು ಆವಾಗಲೇ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೇಮ್ ಇಂಗ್ರೀಡಿಯೆಂಟ್ಸ್ ಇದಕ್ಕೇನು ತೊಗೊಂಡಿದ್ದೀನಿ ಅದೇ ಇಂಗ್ರೀಡಿಯೆಂಟ್ಸ್ನ ಕಡಿಮೆ ತೊಗೊಂಡು ಪೌಡ್ರ್ ಮಾಡ್ಕೋತೀನಿ ಬಿಸಿಬೇಳೆಬಾತ್ಗೆ ಅಷ್ಟೇ. ಹಾಗೆ ಇದನ್ನು ಗೊಜ್ಜನ್ನು ಕೂಡ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನಿನ್ನೆ ಕಂಟಿನ್ಯೂಷನ್ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇದಕ್ಕೆ 3/4 ಕಪ್ನಷ್ಟು ಎಳ್ಳನ್ನು ತೊಗೊಂಡು ಹುರ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಮಿಕ್ಸಿ ಮಾಡಬಾರ್ದು. ಎಳ್ಳು ಕಾಣೋ ಥರನೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಫುಲ್ ಸಾಫ್ಟ್ ಮಾಡ್ಕೊಂಡಿಲ್ಲ. ನಂತರ ಮೀಡಿಯಮ್ ಸೈಜ್ ಬಟ್ಲಲ್ಲಿ 1 ಬಟ್ಲಷ್ಟು ಹುಣಸೆ ಹುಳಿನ ತೊಗೊಂಡು ಅದಕ್ಕೆ ನಮಗೆ ಸ್ವೀಟ್ ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಂಡು ಹಾಗೆ ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಅಂದರೆ ಸಿಹಿ ಇಷ್ಟಪಡೋರು ಬೆಲ್ಲ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಒಂದು ಥಿಕ್ನೆಸ್ ಬರುತ್ತೆ. ಆ ನಂತರ ಅದನ್ನು ತೆಗೆದಿಟ್ಕೊಂಡು ಇನ್ನೊಂದು ಕಡಾಯಿಗೆ ಎಣ್ಣೆ ಹಾಗೆ ಸಾಸಿವೆ, ಜೀರಿಗೆ, ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಕರಿಬೇವನ್ನು ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಂಡು ಇದನ್ನೆಲ್ಲ ಬೇಳೆಕಾಳುಗಳನ್ನೆಲ್ಲ ಹಾಕಿ ತಿನ್ನೋದಕ್ಕೆ ಮೆತ್ತಗಾಗುತ್ತೆ ಅಂತ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ನಮಗೆ ಇದೆಲ್ಲ ಇದ್ರೇ ಟೇಸ್ಟು, ಹಾಗಾಗಿ ನಾನೆಲ್ಲನೂ ಕೂಡ ಮತ್ತೆ ಒಗ್ಗರಣೆನಲ್ಲಿ ಬಳಸ್ತಾ ಇದ್ದೀನಿ. ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪೌಡ್ರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸಿದ್ರೆ ಗೊಜ್ಜು ರೆಡಿ ಆಗುತ್ತೆ. ಈ ಪುಳಿಯೋಗರೆ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆಂದ. ನಾನು ಅಷ್ಟೊಂದು ಬಳಸಿಲ್ಲ, ಇದು ಸ್ವಲ್ಪ ಗಟ್ಟಿ ಬರ್ತಾ ಇದೆ. ಹಾಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬಳಸಿದ್ರೆ ಸ್ವಲ್ಪ ತೆಳು ಬರುತ್ತೆ ಗೊಜ್ಜು. ಆರಿದ ಮೇಲೂ ಅಷ್ಟೇ ಸ್ವಲ್ಪ ತೆಳು ಬರುತ್ತೆ. ಹಾಗೆ ಇದನ್ನು ಲಾಸ್ಟಲ್ಲಿ ಎಳ್ಳು ಹಾಕ್ತಾ ಇದ್ದೀನಿ. ಮೊದಲಿಗೆ ಹಾಕ್ಕೊಂಡ್ರೆ ಹಾಕ್ಕೋಬೋದು ಎಳ್ಳನ್ನು, ಬಟ್ ನಾನು ಕೊನೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಕು ಅಂತಂದರೆ ಇದಕ್ಕೆ ಕೊಬ್ಬರಿ ಕೂಡ ಬಳಸ್ಕೋಬೋದು. ಸ್ವಲ್ಪ ಹುರ್ಕೊಂಡು ಕೊಬ್ಬರಿನೂ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಗೊಜ್ಜು ಅಂತ ಹೇಳಿ. ನಿಮಗೆ ಸ್ವಲ್ಪ ತೆಳು ಬೇಕು ಅಂತ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನ ಬಳಸ್ಬೋದು. ಹಾಗೆ ಇದಕ್ಕೆ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಈ ಗೊಜ್ಜನ್ನು 2ರಿಂದ 3 ತಿಂಗಳ ಕಾಲ ಸ್ಟೋರ್ ಮಾಡಿಕೊಂಡು ಬಳಸ್ಬೋದು. ಹಾಗೆ ಮುಂಚೆ ಹೇಳಿದಂತೆ ಇದೇ ಪೌಡ್ರನ್ನ ಬಿಸಿಬೇಳೆಬಾತ್ಗೂ ಕೂಡ ಬಳಸ್ಬೋದು. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅಯ್ಯಂಗಾರ್ ಸ್ಟೈಲಲ್ಲಿ ಹೋಟೆಲ್ನಲ್ಲಿ ಮಾಡೋ ರೀತಿ ಬರುತ್ತೆ ಬಿಸಿಬೇಳೆಬಾತು. ಅದರಲ್ಲೂ ಬಿಸಿಬೇಳೆಬಾತ್ಗೆ ಆವಾಗಲೇ ಇನ್ಸ್ಟಂಟಾಗಿ ಹುರ್ಕೊಂಡು ಪೌಡ್ರ್ ಮಾಡಿದರೆ ಬಿಸಿಬೇಳೆಬಾತು ಅದ್ರ ಟೇಸ್ಟ್ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.